ಆಯಿತು ಸರ್. ಈಗ ಮೂರನೇ ಪ್ರಶ್ನೆ, ನಿಮ್ಮ ಸಂಸಾರ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನನಗೆ. ನಾನು 1968 ಬೇರೆಯಲ್ಲಿ ಮದುವೆ ಆದೆ. 1968 ನನ್ನ ಮದುವೆ ಆಗಿದ್ದು ಆಗಲೇ ಹೇಳಿದಾಗೆ ನಮ್ಮ ಅಣ್ಣಂಗೆ ಹೆಣ್ಣು ನೋಡಬೇಕು ಅಂತ ಹೋಗಿದ್ದು. ನಾನು ಮದುವೆ ಆಗೋ ಹುಡುಗಿ ತೊಟ್ಟು ತೂಗ್ತಾ ಹಾಡೇ ಹೇಳ್ತಾ ಇದ್ರು. ಹಾಡು ಹೇಳಿ ಭಾಳ ನಂಗೆ ತುಂಬ ಹಿಡಿಸ್ಬಿಡ್ತು ಹಾಡು. ತುಂಬ ಆಮೇಲೆ ಪಕ್ಕದಲ್ಲಿ ನನ್ನ ಚಿಕ್ಕಮ್ಮ ಇದ್ರು. ಚಿಕ್ಕಮ್ಮ ನೋಡು ಆ ಹುಡುಗಿ ಆದ್ರೆ ಮದುವೆ ಆಗ್ತೀನಿ ಅಂತ ಅವ್ರು ಹೇಳ್ಬಿಟ್ಟೆ. ಅಲ್ಲೇ ಹೇಳ್ಬಿಟ್ರಿ? ನಾನು ಯಾರು ಅಷ್ಟು ಅದಕ್ಕಿಂತ ಮುಂಚೆ ಇನ್ನೊಂದು ಹೆಣ್ಣು ನೋಡಿದ್ರು, ಡಾಕ್ಟ್ರು. ಅದು ಆ ಹುಡುಗಿಗೆ ಮೈಯೆಲ್ಲ ಇದಿತ್ತಾ ಇತ್ತು, ಅಮ್ಮದ ಕಲೆ ಇತ್ತು. ಅಷ್ಟೊಂದು ಗಮನ ಅಷ್ಟೊಂದು ಇರ್ತಿರ್ಲಿಲ್ಲ. ಬಟ್ ಅಲ್ಲಿ ಡಾಕ್ಟರ್ ಆಗಿದಾರಲ್ಲ ಅನ್ನೋ ಥರ ಒಂಥರ ಆಸೆನೇ ಇತ್ತು, ಇಷ್ಟನೂ ಇರ್ತಿರ್ಲಿಲ್ಲ. ಇದು ನೋಡಿದ್ಮೇಲೆ ಒಪ್ಕೊಂಡು ಹೇಳ್ಬಿಟ್ಟೆ ಅವ್ರಿಗೆ. ನಮ್ಮ ಚಿಕ್ಕಮ್ಮ ನೋಡಮ್ಮ ಹಾಡೇ ಭಾಳ ಇಷ್ಟ ಆಗುತ್ತೆ, ಹಾಡು ಇಷ್ಟ ಆಯಿತು. ಆಮೇಲೆ ಹೇಳಿದೆ ಅವ್ರಿಗೆ, ನೋಡಿ ಈ ಥರ ಈ ಹುಡುಗಿ ಆದರೆ ಆಗ್ತೀನಿ ನಾನು ದಾವಣಿಗೆ ಇಟ್ಕೊಂಡು ಚೆನ್ನಾಗಿ ಕಾಣ್ತಾ ಇಲ್ಲ ನನಗೆ ಫೋನ್ ತೊಗೊಂಡು ಹೇಳ್ಬಿಡು ಪರ ಇಲ್ಲ ಅಂತ. ಆಮೇಲೆ ನನ್ನ ತಾಯಿ ಕೈಲೇ ಮಾತಾಡಿದ್ರು. ಆಮೇಲೆ ಫೋನು ಮಾಡಿಬಿಟ್ಟು ಈ ಥರ ಹುಡುಗಿಯಾರ ಆಗುತ್ತೆ ಅಂತ. ಅದೊಂದೇ ಒಂದು ಡ್ರಾಬ್ಯಾಕ್ ಇತ್ತು, SLC ಪಾಸ್ ಮಾಡಿರಲಿಲ್ಲ. ಬಿಕಾಸ್ ನಾನು UK ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ SLC ಪಾಸ್ ಮಾಡಿದ್ರು ಮಾತ್ರ ಅಂತ ಒಂದು ಹೇಳಿ. ನೀವು UK ಹೋಗೋದು ಡಿಫೆನ್ಸಿಂದ? ಡಿಫೆನ್ಸ್ ಅಲ್ಲ, ಫಸ್ಟ್ ಜಾಬ್ ಬಿಫೋರ್ ಜಾಯಿನ್ ಟು ಡಿಫೆನ್ಸ್. ಅಲ್ಲಿ ಸಿಕ್ಕಿತ್ತು, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡ್ತಾ ಅಂದರೆ ಯಾವಾಗ SLC ಪಾಸ್ ಆಯಿತು, ಐ ಕೆನಾಟ್ ಸ್ಟಾಪ್ ಇಟ್, ಐ ಹ್ಯಾಡ್ ಟು ಮ್ಯಾರಿ. ಸೊ ಒಪ್ಕೊಂಡಿದ್ದಾಯಿತು. ನಮ್ಮ ಅಣ್ಣನ ಮದುವೆ ಆದಮೇಲೆ ನನ್ನ ಮದುವೆ ಆದಮೇಲೆ ಸಂಸಾರ ಎಲ್ಲ ಚೆನ್ನಾಗಿತ್ತು. ನಮ್ಮ ತಾಯಿ ಇದ್ದರು, ದೊಡ್ಡ ಸಂಸಾರ ಖುಷಿಯಾಗಿ ನಡೀತಾ ಇತ್ತು. 3 ಜನ ಮಕ್ಕಳು, 2 ಹೆಣ್ಣು, 2 ಹೆಣ್ಣಾದರು. ಇನ್ನೊಂದು ಗಡ್ಡ ಬೇಕಾದ್ರೆ ಒಂದು 7 ತಿಂಗಳಾಯಿತು ಅಂತ. ಅದು ನಮ್ಮಲ್ಲಿ ದೊಡ್ಡ ಸಂಸಾರ ಆದ್ದರಿಂದ 3 ಜನದ ಮಕ್ಕಳನ್ನು ನನಗೆ ನೋಡ್ಕೊಳ್ಳೋದು ಅಷ್ಟೇನು ಅಂಥ ದೊಡ್ಡ ಪ್ರಾಬ್ಲಮ್ ಇರ್ತಿಲ್ಲ. ಮನೇಲಿ ತುಂಬ ಜನ ಇರ್ತಾಯಿದ್ರು, ನಮ್ಮ ಅಕ್ಕನೋ ತಂಗಿನೋ ಅವ್ರ ಮಕ್ಕಳು ಯಾರೋ ಆಟ ಆಡ್ಕೊಂಡು ಅವ್ರು ಬೆಳೆದಿದ್ದು ನಂಗೆ ಗೊತ್ತಿಲ್ಲ, ಹೇಗೆ ಏನು ಮಾಡು ಅಂತ ಅಷ್ಟೊಂದು ಗಮನ ಇಲ್ವೇ ಇಲ್ಲ ನನಗೆ. ಎಲ್ಲರೂ ನೋಡ್ಕೊಂಡ್ರು. ಅದನ್ನೇ ಅವ್ರ ದಾಜಿ ಹೇಳೋದು, ದ ವಿಲೇಜ್ ಅಂತ. ದ ವಿಲೇಜ್ ಟುಕ್ ಕೇರ್ ಆಫ್ ದ ಚಿಲ್ಡ್ರನ್. ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ಚಿಕ್ಕಪ್ಪ, ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಅವ್ರ ಮೇನ್ ನನ್ನ ದುಡ್ಡು ಏನು ಅಂದರೆ, ಇನ್ನೊಂದು ವಿಚಾರ ಏನು, ನಾನು ಕೆಲಸಕ್ಕೆ ಸೇರಿದ ತಕ್ಷಣ ಬರೋದು 170 ಪ್ಲಸ್ 300 ರೂಪಾಯಿ ಬರೋದು. ಸೀದಾ ದುಡ್ಡು ತೊಗೊಂಡಾಗ ನಮ್ಮ ತಾಯಿ ಕೈಲಿ ಕೊಟ್ಟಿದ್ದೆ ನಾನು. ನೆವರ್ ಟು ಟಚ್ ಸಿಂಗಲ್ ಪೈಸೆ. ನಮ್ಮ ತಾಯಿ ಕೈಲಿ ಕೊಡ್ತಿದ್ದೆ. ನಮ್ಮ ತಾಯಿ ಅಲ್ಲಿಂದ ನನಗೆ ಆಫೀಸ್ಗೆ ಹೋಗೋಕ್ಕೆ ಅಂತ ಇಷ್ಟು ದುಡ್ಡು ಕೊಡೋದು. ಆಫೀಸ್ಗೆ ಹೋಗೋಕ್ಕೆ ದುಡ್ಡು ಫುಲ್ ಕೊಟ್ಬಿಡ್ತಿದ್ದೆ. ಅವರನ್ನು ವಾಪಸ್ಸು ಎಷ್ಟೋ 50-60 ನನ್ನ ಕೈ ಕೊಡೋರು. ನೀನು ಓಡಾಡಕ್ಕೆ ಹೋಗಪ್ಪ, ಸೈಕಲ್ ಓಡಿಸೋಕ್ಕೆ ಅಂತ. ಮಿಕ್ಕಿದ್ದ ಅವ್ರಿಗೆ ಕೊಟ್ಟಿದ್ರು. ಮಿಕ್ಕಿದ್ದ ಐ ನೆವರ್ ಯೂಸ್ ಟು ಟಚ್ ಸಿಂಗಲ್ ಪೈಸೆ. ಆಮೇಲೆ ಏನು ಮಾಡ್ತೀವಿ, ಅರ್ನಿಂಗ್ ಮೆಂಬರ್ ನಾನು ಒಬ್ಬನೇ ಆಗ. ಅಷ್ಟು ದೊಡ್ಡ ಸಂಸಾರಕ್ಕೂ ನಮ್ಮ ತಂದೆ ಇರಲಿಲ್ಲ, ನಾನು ಒಬ್ಬನೇ ಅರ್ನಿಂಗ್ ಮೆಂಬರು. ನಾನು ಹೋಗಿ ನನ್ನ ಸೈಕಲ್ ಮೇಲೆ ಹೋಗಿ, ಅವಾಗ ಸುವೇಕ ನಮ್ಗೆ ಕೊಡ್ಸೋರು. ನಮ್ಮ ದೊಡ್ಡಕ್ಕ ನನ್ನ ಸುವೇಗ ದುಡ್ಡು ನಾನೇ ಕೊಟ್ಟರು, ಅವ್ರನ್ನ ಕೊಡ್ಸೋರು. ಆ ಸುವೇಗನಲ್ಲಿ ಅಕ್ಕಿ ಹಾಕೊಂಡು ಮನೆಗೆ ಬರ್ತಿದ್ದಾರೆ. ಅಕ್ಕಿ ಹಾಕೊಂಡು ಏನು ಬೇಕು ಸಾಮಾನು ತಗೊಂಡು ಮನೆಗೆ ಬರ್ತಾ ಇದ್ದೆ. ಎಲ್ಲ ಖುಷಿಯಾಗಿ ಸಂಸಾರ ಮಾಡ್ತಾ ಇದ್ವಿ, ಖುಷಿಯಾಗಿ ಹಾಗೆ ಮಾಡ್ತಾ ಇದ್ದೆ. ಇಬ್ರು ಹೆಣ್ಮಕ್ಳಾದ್ರು. ಮಕ್ಕಳಾದ್ಮೇಲೆ ನನಗೇನು ಸಾಕಪ್ಪ ಅಂತ ಅನ್ಕೊಂಡು ಮನಸ್ಸು ಸುಮ್ಮನೆ ಆಗ್ಬಿಟ್ಟು ಇದ್ದಕ್ಕಿದ್ದೆ 3ನೇದಕ್ಕೂ ಪ್ರೆಗ್ನೆಂಟ್ ಆಗ್ಬಿಟ್ಟು ಪ್ರಾಬ್ಲಮ್ ಅಂತ ನನಗೆ ಏನು ಮಾಡಲಿ ಅಂದ್ಬಿಟ್ಟು ನಮ್ಮ ಡಿಫೆನ್ಸ್ ಇವರಿದ್ದಾರೆ, ಸೀತಾ ಭಟ್ಟೀಜ ಅಂತ, ಅವ್ರಿಗೆ ಈ ಥರ ಆಗಿದೆ, ಐ ವಾಂಟೆಡ್ ಟು ರಿಮೂವ್, ಐ ಡೋಂಟ್ ವಾಂಟ್ ಹ್ಯಾವ್, ಆಲ್ರೆಡಿ ಹ್ಯಾವ್ 2 ಚಿಲ್ಡ್ರನ್ ಅಂತ ಅಂದ್ಬಿಟ್ಟು ಹೇಳಿ. ಅವ್ರು ಹೇಳಿದ್ರು, ನಿನ್ನ ಹೆಂಡ್ತಿನ ಕರ್ಕೊಂಬಾಲ್ಗೆ ಅವರ ಸೀತಾ ಭಟ್ಟೀಜ, ನೈಸ್ ಡಾಕ್ಟರ್, ಗೈನಕಾಲಜಿಸ್ಟ್. ರಮೇಶಂಗೆಲ್ಲ ಗೊತ್ತಿಲ್ಲ ಇದು? ಗೊತ್ತಿಲ್ಲ ನಾನು ಗೊತ್ತಿರ್ಬೋದು. ಆಮೇಲೆ ಕರ್ಕೊಂಡು ಇವ್ರನ್ನ ಕರ್ಕೊಂಡೋದೆ ಅಲ್ಲಿಗೆ, ಸೀತಾ ಭಟ್ಟೀಜ ಹತ್ರ, ಅದೊಂದು ಗೈನಕಾಲಜಿಸ್ಟ್, ಡಬಲ್ ರೋಡೆಲ್ಲ ಇದೆ ಅವರು. ಅಲ್ಲಿ ಹೋದ್ಬಿಟ್ಟು ನೋಡ್ಬಿಟ್ಟು ನೋಡಿ, ಇನ್ನೊಂದು ಇದು ಆಗಲ್ಲ, ಇನ್ನು ಟೈಮ್ ಬೇಕು, ಇನ್ನೂ 3 months ಆಗಿದೆ, ವೆಯ್ಟ್ ಅಂದರ್ 2 months, afterwards I will abort. You were ready to abort? Yeah. Afterwards I went and met, 3 months ಆಯಿತು, ಇದು nearly 4 months ಕರೆ bring her. I say, you are getting a son. You want to have it or not? Tell me. ನನಗೆ ಗೊತ್ತಿಸ್ಬೇಕು. ಆಮೇಲೆ you may get a son also. Don't want her. She is also weak. ನಿಮ್ಗೇನು ಅನಿಸ್ತು ಆವಾಗ ಇವರು ಹೇಳಿದ್ರಲ್ಲ,
ಅಬಾರ್ಡ್. ನನಗೆ ನನ್ನ ಅಕ್ಕನಿಂದ ಇವಳನ್ನೇ ಕರ್ಕೊಂಡೋಗಿದ್ದೆ ಗೊತ್ತು ನನಗೆ. ಯಾತಕ್ಕೆ ಅಂದ್ರೆ ಅವ್ರ ಅಬಾರ್ಷನ್ ಮಾಡ್ಸಕ್ ಕರ್ಕೊಂಡು ಹೋದ್ರು, ಅವ್ರು ಬೈದ್ರು ಡಾಕ್ಟ್ರು, ಕಳ್ಸಿದ್ರು. ಅದಾದ್ಮೇಲೆ ಇವಳು ಹುಟ್ಟಿದ್ರು. ಟೈಮ್ ಕೊಟ್ರು ನನಗೆ, ಜಸ್ಟ್ ಪೋಸ್ಟ್ಪೋನ್ ಇಟ್. ನಮ್ಮ ಆಫೀಸಲ್ಲೇ ಇದ್ದಿದ್ದ ಡಾಕ್ಟರ್ ಆಫೀಸರ್ ಇದೆಲ್ಲ ಅಡಿಗೆ ಆಮೇಲೆ ಹೋದ್ಮೇಲೆ ಯು ಮೇ ಆಲ್ಸೋ ಗೆಟ್ ಅಸ್ ಅಂಡ್ ಡೋಂಟ್ ವರಿ, ಪ್ಲೀಸ್ ಕಂಟಿನ್ಯೂ. ನೈಸ್. ಸೊ ಇಟ್ ಹ್ಯಾಪನ್ ಲೈಕ್ ದಟ್ ಅಂಡ್ ಹಿ ಗಾಟ್ ಅಸ್. ಗುಡ್ ಗುಡ್. ಹಾಗಾಗಿ ನನಗೆ ಸರ್, ಒಂದು ನೀವು ಹೇಳಿದ್ರಲ್ವ ಮಕ್ಕಳನ್ನ ನೀವು ನೋಡ್ಕೋತಾ ಇರಲಿಲ್ಲ, ಯಾರು ಎಲ್ಲರೂ ನೋಡ್ಕೊಂಡ್ರು ಅಂತ. ದಾಜಿ ಸೇಸ್ ಸಮಥಿಂಗ್ ಲೈಕ್ ದಿಸ್. ಒಂಚೂರು ಓದ್ತೀನಿ ಅದನ್ನು. ಚಾಪ್ಟರ್ 1ನಲ್ಲಿದೆ. ದಿಸ್ ಈಸ್ ಫ್ರಮ್ ವಿಸ್ಡಮ್ ಬ್ರಿಡ್ಜ್. ಎ ವಿಲೇಜ್ ಈಸ್ ಪೀಪಲ್, ನಾಟ್ ಎ ಪ್ಲೇಸ್. ಎ ವಿಲೇಜ್ ಈಸ್ ಪೀಪಲ್, ನಾಟ್ ಎ ಪ್ಲೇಸ್. Raising a child is a team effort. Raising a child is a team effort. Mother, father, grandmother, grandfather, uncle, aunt, neighbors, teachers, caregivers all play essential role in child's life. And when the village comes together, the child thrives. So the village is not a place, it is the people. ನೀವು ಹೇಳಿದ್ರಲ್ಲ, ನಾವು ಮಕ್ಕಳು ಬೆಳೆಸಿದ್ದೇ ಗೊತ್ತಾಗಲಿಲ್ಲ ಅಂತ, ಯಾಕಂದರೆ ಎಲ್ಲರೂ ಇದ್ದರು. ದಟ್ ಈಸ್ ಹೌ ಇಟ್ ಇಸ್ ಎ ಹೆಲ್ತಿ ಎನ್ವೈರನ್ಮೆಂಟ್. ಅಕ್ಕಪಕ್ಕ ಮಕ್ಕಳೆಲ್ಲ ಬರೋರು. ಹಾಂ ನನ್ನ ಮಕ್ಕಳ ತಾಯಿ ಹೆಸರಿಟ್ಟಿದ್ರು. ನಾವು ಇದ್ದಾಗ ನನ್ನ ನೈಬರ್ ಒಬ್ರಿದ್ರು, ಶಮಂತ ಅಂತ. ಶಮಂತನ ಗಂಡ ಫಾರಿನ್ಲಿದ್ರು, ದುಬಾಯ್, ಕತಾರ್ಲಿದ್ರು. ಅವ್ರಿಗಿಬ್ರು ಹೆಣ್ಮಕ್ಳು. ಅವ್ರ ಹೆಣ್ಮಕ್ಳು ನಮ್ಮಲ್ಲೇ ಬೆಳೀತಾರೆ. ಆಮೇಲೆ ನಾನು ಸಸ್ತಿದೇವ ಮುಂದೆ ಹೋದ್ರೆ ನಿಮ್ ತಂದೆ ಬಂದಿರೋ ನೋಡಿ ಅವ್ರನ್ನ ಕಳ್ಸು. ಅಂದ್ರೆ 4 ಜನ ಹೆಣ್ಮಕ್ಳಿಗೆ ಅಪ್ಪ ಆದಂಗೆ. ಅವ್ರಿಬ್ರು ಓಡ್ ಬರೋರು. ಅವರು ಹಂಗೆ ಸಹಾಯ. ಸುಮಾ ಹೇಳಿದ್ರು ಈ ಬಗ್ಗೆ. ಹೆಣ್ಮಕ್ಳು ಸುಷ್ಮಾ ಮತ್ತು ಶುಭ. ಶುಭಾನು ನಿಮ್ಮ ಅಪ್ಪ ಬಂದಿರೋ ಅವ್ರು ಓಡ್ ಬಂದ್ಬಿಡು. ಅಂದ್ರೆ affinity for all of us. We all the 4 live together like this. ಮಕ್ಕಳು ಬರೋರು. ಎಷ್ಟು ವರ್ಷ ಇದ್ರು ಅವರು? ಅವರು ಸುಮಾರು 7-8 ವರ್ಷ ಇದ್ರು. ಬಂದಾಗೆಲ್ಲ ರೆಗ್ಯುಲರ್ ಮನೆ ಬಂದ್ಬಿಡೋರು, ಪಾಠ ಹೇಳ್ಸ್ಕೊಳಕ್ಕೆ, ಬೈಸ್ಕೊಳಕ್ಕೆ ಎಲ್ಲರೂ ಬರೋರು. ಮಕ್ಕಳು ನಮ್ಮ ತರನೇ ಬೆಳೆದ್ಬಿಟ್ರು. ಸಚ್ ಎ ನೈಸ್ ಗಿಫ್ಟ್. ಓಕೆ, ಹಾಗೆ ಬೆಳೀತಾ ಇದೆ. ಏನಂತ ಒಂದ್ಸರ್ತಿ ಏನಾಯ್ತು ಅಂದ್ರೆ ಅಲ್ಲೊಂದು ಸರ್ಕಸ್ ಬಂತು. ಯಾವ ಸರ್ಕಸ್ ನಂಗೆ ಗೊತ್ತಿಲ್ಲ. ಇದು ದೊಡ್ಡ ಸರ್ಕಸ್ ಏನಾಯ್ತು ಅಂದ್ರೆ ನಮ್ಮ ಆಫೀಸಲ್ಲಿ ಪಾಸ್ ಕೊಟ್ರು. ಒಬ್ಬೊಬ್ಬರಿಗೆ 50 ರೂಪಾಯಿ, 50 ಪೈಸಾ ನನ್ಗೆ ಕೊಡುತ್ತೆ. 8 ಪಾಸ್ ಇಸ್ಕೊಂಬಿಟ್ಟಿವ್ರಲ್ಲ, ಹುಡುಗರು ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮಕ್ಕಳು 4 ಜನ, ರಮೇಶ ಇವ್ರನ್ನ ಕರ್ಕೊಂಡೋದೆ. ಅಲ್ಲಿ ನಂಗೆ ಕರ್ಕೊಂಡು ಹೋದ್ಮೇಲೆ ಇದ್ದಕ್ಕಿದಾಗೆ ಏನೋ ಫ್ಲಾಶ್ ಆಯ್ತು. ಅಲ್ಲಿ ಮಕ್ಕಳದು ಇನ್ನೊಂದು ಪಿಕ್ಚರ್ ಇತ್ತು. ಪಿಕ್ಚರ್ ಸರ್ಕಸ್ ಬೇಡ, ಪಿಕ್ಚರ್ ಹೊರಡು ಅಂತ ಪಿಕ್ಚರ್ ಚೇಂಜ್ ಮಾಡೋದು, ಮನಸ್ಸು ಚೇಂಜ್ ಮಾಡ್ಬಿಟ್ಟು ಪಿಕ್ಚರ್ ಹೊರಟೋಗ್ಬಿಟ್ಟು ನಾವು ಎಷ್ಟು 4 ಜನ, ನಾನು ಯಾವುದು ಐ ಥಿಂಕ್ ಪಿಕ್ಚರ್ ಯಾವುದು ಮಹೇಶದಲ್ಲಿ ಪಿಕ್ಚರ್ ನೋಡ್ತಾ ಇದ್ವಿ. ಇದ್ದಕ್ಕದೇ ಒಂದು ಫ್ಲಾಶ್ ನ್ಯೂಸ್ ಬಂತು. ಏನ್ ಗೊತ್ತಾ, ಆ ಸರ್ಕಸ್ ಬೆಂಕಿ ಬಿದ್ದೋಗ್ಬಿಟ್ಟು ಜನಗಳು ಸತ್ತೋಗ್ಬಿಟ್ರು. ಅಯ್ಯೋ, ಎಷ್ಟು ಜನ ಸತ್ತೋರು ಗೊತ್ತಾ? ಸುಮಾರು ಮೋರ್ ದೆನ್ 50% ಜನ ಸತ್ತೋಗ್ಬಿಟ್ರು. ಸೊ ಯಾರೋ ನಿಮ್ ಕಾಪಾಡ್ದಂಗೆ, ದೇವ್ರು ಕಾಪಾಡ್ದಂಗೆ. ನಾವು ಅಲ್ಲಿಂದ ಅಲ್ಲಿ ಹೋಗಿದ್ದೀವಿ. ಅಲ್ಲಿ ನ್ಯೂ ಫ್ಲಾಟ್ ಸೈನ್ಮಾನಂದ್ ಫ್ಲಾಶ್ ಬಂತು. ಬಿಗ್ ಫೈರ್ ವಾಸ್ ದೇರ್ ಅಂಡ್ ಸೋ ಮಚ್ ಆಫ್ ಪೀಪಲ್ ಆರ್ ಡೈಡ್ ಅಂತ. ನಾವು ಮಕ್ಕಳನ್ನ ಕರ್ಕೊಂಡು ಹೇಗೆ ನಮ್ಮ ಗತಿ ಏನು? ಹ್ಯಾಡ್ ಐ ಗಾನ್ ದೇರ್, ನಮ್ಮ ಗತಿ ಏನು? ಹೌದು, ಅದೇ ನೋಡಿ, ಯಾರೋ ನಿಮ್ಮನ್ನು ಕಾಪಾಡ್ತಾ ಇದ್ರು. ಮಾಸ್ಟರ್ ಆವಾಗ ನಿಮ್ಗೆ ಕಾಪಾಡ್ತಾ ಇದ್ರು. ಆಮೇಲೆ ನನ್ನ ಹೆಸರು ಜಗನ್ನಾಥ್ ಅಂತ. ಅಲ್ಲಿ ಜಗನ್ನಾಥ್ ಅಂತ ಇಬ್ಬರು ಮೆಲ್ಲಾಡಿ ಸತ್ತೋಗ್ಬಿಟ್ಟಾರೆ. ಅಯ್ಯೋ. ಆಮೇಲೆ ನಮ್ಮ ಮನೆಗೆ ನಮ್ಮ ಡೈರೆಕ್ಟರ್ ಬಂದು ಎಲ್ಲರೂ ಕೇಳ್ತಾರೆ, ಜಗನ್ನಾಥ್ ಹುಟ್ಟೋಗ್ಬಿಟ್ರಲ್ಲ, ಏನು ಇನ್ನೊಬ್ರು ಜಗನ್ನಾಥ್. ಆಮೇಲೆ ಇದೆಲ್ಲ ನಡೀತು ನನಗೆ. ಹೌ ಇಟ್ ಹ್ಯಾಸ್ ಟೇಕನ್ ಕೇರ್ ಆಫ್ ಮೈ ಓನ್ ಲೈಫ್. ನೈಸ್, ಥ್ಯಾಂಕ್ ಯು ಸರ್. ಆ ಥರ ಆಯ್ತು, ತಪ್ಪಿಸ್ಕೊಂಡೆ ಬಂದೆ. ಆಮೇಲೆ ಇದೇನಾಯ್ತು, ಹಾಗೆ ಇರಬೇಕಾದ್ರೆ ನಾನು ಆಫೀಸಲ್ಲಿ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಒಂದು ಮೆಟಲರ್ಜಿ ಸಿಸ್ಟಮ್ ಏನೋ ಮಾಡ್ತಾ ಇದ್ದೆ. ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತು. ನಾ ಏನ್ ಮಾಡಿದೆ ಅಂದ್ರೆ ಅಪ್ಲೈ ಮಾಡಿ ಪವರ್ಗೆ ಎಷ್ಟು ಸಮ್ ಫ್ಯೂ ಕಿಲೋವ್ಯಾಟ್ಸ್ ಆಫ್ ಪವರನ್ನ ಕೊಟ್ಟರು. ಅದು ಕೆಮಿಕಲ್ ಯೂಸ್ ಮಾಡ್ತೀವಿ. ಕೆಮಿಕಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳೆಲ್ಲ ಸ್ಮೆಲ್ ಬರುತ್ತೆ. ಇವರು ಟೇಕ್ ದಿ ಪರ್ಮಿಷನ್ ವಿತ್ ದ ನೈಬರ್ಸ್ ಅಂತಂದ್ರು. ನೈಬರ್ಸ್ ಯಾರು ಒಪ್ಕೊಳ್ಳಿ, ಬಿಕಾಸ್ ಸ್ಮೆಲ್ ಬರುತ್ತೆ ಕೆಮಿಕಲ್ಲು, ಸೊ ಇಟ್ ವಿಲ್ ಹಾರ್ಮ್ ದಿ ಎಂಟೈರ್ ಏರಿಯಾ ಅಂತ ಅಂದ್ಬಿಟ್ರು. ಅವಾಗ ಪವರ್ ತಗೊಂಡು ಏನು ಮಾಡಲಿ, ನಾನು ವೇಸ್ಟ್ ಆಗುತ್ತಲ್ಲ. ಐ ಸ್ಟಾರ್ಟೆಡ್ ಯೂಸಿಂಗ್ ವಿತ್ ಕೈಂಡರ್.
ಆ ಪವರ್ ಯೂಸ್ ಮಾಡ್ಕೊಂಡು ವೆಟ್ಕೇಟ್ ಒಂದು 4-5 ಇಟ್ಕೊಂಡು ಕೊಯಂಬತ್ತೂರು ಹೋಗಿ ತಂದು ಎರಡು ದೊಡ್ಡ ಚಿಕ್ಕದ್ ಮಾಡ್ಕೊಂಡು ಹೆವಿ ಬಿಸ್ನೆಸ್ ಅಲ್ಲಿ ಏನ್ ಗೊತ್ತಾ 2 ಜೋಬಲ್ಲಿ ಮಿನಿಮಮ್ ದುಡ್ಡು ಇರೋದು ನನ್ನ ಹತ್ರ. ಇಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೆ. ಕೊನೆ ಬೇಕಾರೆ ಕೆಲಸ ಬಿಡೋ ತರ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಇದ್ರ ಹುಡುಗರೆಲ್ಲ ಮಾಡ್ತಾರೆ, ಒಬ್ಳು SLC, ಒಬ್ಳು PUC, ಇನ್ನೊಬ್ಳು PUC. ಅವಾಗ 3 ಜನ ಅಪ್ಪನ ಕರೆದು ಹೇಳಿದ್ರು, ವೆಟ್ ಗೈಡ್ರ್ ಬೇಕಾ ಎಜುಕೇಶನ್ ಬೇಕಾ, ಯು ಟೇಕ್ ಎ ಡಿಸಿಷನ್. ಸುಧಾ ಹೇಳ್ತೀನಿ, ನಿನ್ಗೆ ಎಜುಕೇಶನ್ ಬೇಕು ಅನ್ನೋಗಿದ್ರೆ ವೆಟ್ ಗೈಡ್ರ್ ರಾತ್ರಿ ಓದಕ್ಕಾಗಲ್ಲ, ಶಬ್ದ ಆಗುತ್ತೆ. ನೀನು ವೆಟ್ ಗೈಡ್ರ್ ಕಂಡಿದ್ದು ಮಾಡೋದು ನಾವಿಲ್ಲೇ ಬರ್ತೀವಿ. ಎಜುಕೇಶನ್ ಅಂತ ಸ್ಟಾಪ್. ನಮ್ಗೇನು ವಿಷಯ ಅಂತ ಹೇಳಿ, ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ವೆಟ್ ಗೈಡ್ರ್ ಸ್ಟಾಪ್ ಆಗ್ಬಿಟ್ಟು ಇವ್ರ ಎಜುಕೇಶನ್ ಬರ್ತೀವಿ. ಅವಾಗ ಒಬ್ಬೊಬ್ಬರಾಗಿ ಜಾಣರಾದ ವೆಟ್ ಗೈಡ್ರ್ ಸ್ಟಾಪ್ ಮಾಡಿದೆ. ಯಾವಾಗ ಚೆನ್ನಾಗಿ ದುಡ್ಡು ಬರೋದನ್ನೆಲ್ಲ ಕೊನೆ ಮುಂದ್ಗಡೆ ಜಾಗ ಇದೆ 25-30, ಅಲ್ಲೊಂದು ಇಡ್ಲಿ ಇದು ಕ್ಯಾಂಟೀನ್ ಓಪನ್ ಮಾಡೋಣ ಅಂತಲೂ ತೆರಳಿ ಓಡ್ತಿತ್ತು ನಾನು. ದಟ್ ಎಕ್ಸ್ಟೆಂಟ್ ಐ ವಾಸ್ ಥಿಂಕಿಂಗ್. ಇಂಟ್ರೆಸ್ಟಿಂಗ್. ಮರಡಿ ಸುಬ್ಬಯ್ಯ, ಲಿಂಗಾಯತರು ಬರೋರು ಲಾರಿನಲ್ಲಿ ತುಂಬ್ಕೊಂಡು ಬರೋರು. ಅವಾಗ ವೆಟ್ಕಂಡ್ರೆ ಇದರಲ್ಲಿ ಇರ್ತಿರ್ಲಿಲ್ಲ, ಎಲ್ಲಿ ಅಂದ್ರೆ ಮನೆಗಳಲ್ಲಿ ಇಟ್ಕೊಳ್ತಿರ್ಲಿಲ್ಲ, ಎಲ್ಲ ಬಂದು ರುಬ್ಬಿಸ್ಕೊಂಡು ಹೋಗೋದು. ಎಲ್ಲಿ ಇಷ್ಟು 10 kg 50 kg ರುಬ್ಬೋದು. ಕಡೆಗೆ ಇವ್ರ ಅಣ್ಣನ ಮಗಳು ಬಂದು ಸಾಕು ಎಲ್ಲ ತಗೊಂಡು. ಎಷ್ಟು ವರ್ಷ ಇತ್ತು? 10 ವರ್ಷ. 25 ವರ್ಷ ಕಂಟ್ರೋಲ್ ರೇಟ್ ಅಲ್ಲಿ ಬಟ್ಟೆ ಹೊಲ್ದು ರೋಡ್ ನಂಗೆ ಬಟ್ಟೆ ಹೊಲ್ದು ಬೆಳೆದೆ. ನೀವು 25 ವರ್ಷ ಮದುವೆ ಬಂದು ಮಗ ಸಾಕು, ನೀ ಕಷ್ಟಪಟ್ಟಿದ್ದು ಬಿಸಾಕಲ್ಲ ನಮ್ಮ ಸ್ಪಿರಿಚುವಲ್ ಸೊಸೈಟಿ ಕೊಟ್ಟೆ. 250 ಕೊಂಡ್ಕೊಂಡಿದ್ದೆ ಅವಳು. ಅದು ಬಟ್ಟೆಗಳು ಯಾವಾಗ ಮಾಡಿ ಶುರು ಮಾಡಿದ್ದು? ಅದೇ ಸುಮಾರು ಅವಾಗ್ಲಿಂದ ಚಿಕ್ಕ ಮಗು ಇಂದಲೇ ಹೊಡಿತಾ ಇದ್ದೆ. ನಮ್ಮ ಅಕ್ಕನ ಅತ್ತೆ ಇವತ್ತು ಹೇಳ್ದಂಗಿದೆ, ನೋಡು ನಿನ್ ತಂಗಿ ಎಷ್ಟು ಕಷ್ಟಪಟ್ಟು 3 ಮಕ್ಕಳಿಗೂ ಬಟ್ಟೆ ಹೊಂದು ರೆಡಿ ಮಾಡಿ ಬಂದಿಯಾಳೆ, ಕರ್ಕೊಂಡ್ ಬಂದಿದ್ದಾಳೆ ಅನ್ನೋ ಆ ತರ ಬಂದೆ. ಅವರು ಅನ್ನೋ ತುಂಬಾ ಕಷ್ಟಪಟ್ಟು ಬಂದಿದ್ದಾಳೆ ನಿನ್ ತಂಗಿ ನೋಡು. ಅವಳಿಗಷ್ಟು ಅಮಾಯಕ, ನಮ್ಮ ಅಕ್ಕ ಅಷ್ಟು ತಿಳುವಳಿಕೆ ಇರಲಿಲ್ಲ ಅವಳಿಗೆ. ಅಂದ್ರೆ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದ್ದು ಮಕ್ಕಳಾದ್ಮೇಲೆ? ಮಕ್ಕಳಾದ್ಮೇಲೆ ಅವ್ರಿಗೆಲ್ಲ ಬೇಕಲ್ಲ. ಟೈಲರ್ ಮಾಡ್ಲು ಸಿಕ್ತು 250. ಸರಿ ಸರಿ. ಆಮೇಲೆ ಫ್ರೀಯಾಗಿ ಕೊಡಿಸ್ಬಿಟ್ಟ ರಮೇಶ್. ಆಮೇಲೆ ಅವನು ಹೊಟ್ಟೋಗ್ಬಿಟ್ಟ. ಮಾಸ್ಟರ್ ಬಿಟ್ಟು ಅವ್ರಿಬ್ಬರಿಗೂ ರೆಕ್ಕೆ ಪಕ್ಕ ನಂಗೆ ಬರ್ಲಿಲ್ವ ಅಂದ. ನೀವೆಲ್ಲ ಹೊಟ್ಟೋಗ್ಮೇಲೆ ನಂಗೊಂದು 16 ಬರುತ್ತೆ ಅಂದೆ. ಕಷ್ಟಪಟ್ಟು 25 ವರ್ಷ ಹೊಲ್ದಿದ್ದೆ. ಅದೆಲ್ಲ ಅವ್ರಿಗೆ ಮರ್ತಿದ್ಯೋ ಏನೋ ಗೊತ್ತಿಲ್ಲ ನಾನು. ಅಲ್ಲ ಸರಿ, ಅದೆಲ್ಲ ನೆನಪು ಇರುತ್ತೆ. ಇವ್ರಿಬ್ರಿಗೂ ಮದುವೆ ಆಯ್ತು. ಕನಿಷ್ಠ ಬಂದ್ಬಿಟ್ಟು ಲವ್ ಸಂಬಡಿ ನನಗೆ ಬೀನೇ ಆಗಿಲ್ಲ. ಇಷ್ಟಪಟ್ಟಿದ್ದ ನಾನು 2 ಕಿಟ್ಟೆಕೊಂಡಿದ್ದೆ. ಎಷ್ಟೋ ವಯಸ್ಸು 19 ಆಗಿಲ್ಲ, ಮದುವೆ ಆಗ್ತದೆ. ಆಮೇಲೆ ಯೋಚನೆ ಮಾಡಿದೆ ಇನ್ನು ಎಲ್ಲಿ ಹುಡುಗ ಬೇಜಾರು ಮಾಡ್ಕೊತ ಆಗ್ಲಿ ಬಿಡು ಅಂತ ಕರ್ಕೊಂಬ. ರೂಪನ್ ಮಾವ ರೂಪ ಬಂದರು ಮನೆಗೆ ಅವತ್ತಿನ ದಿನ. ನೆಕ್ಸ್ಟ್ ದಿನ ಯಾವತ್ತೋ ಬಂದರು, ಈ ಥರ ಇಷ್ಟಪಟ್ಟಿದ್ದಾರೆ. ಆಮೇಲೆ ಏನು ಕೊಡಬೇಕು ನಿಮ್ಮ ಡೋರಿನ ಏನು ಹೆಸರು, ಏನದಕ್ಕೆ ಹೆಸರು, ಏನದಕ್ಕೆ ಹೆಸರು, ಇದು ಡೌರಿ ವರದಕ್ಷಿಣೆ ಏನು ಕೊಡಬೇಕು. ನಾನು ಕರೆದು ನೋಡಿಪ್ಪ 3 ಖರ್ಚಿಗೆ ತೊಗೊಳ್ಳಿ, 3 ಖರ್ಚಿಗೆ ತೊಗೊಳ್ಳಿ, ಚೆನ್ನಾಗಿ ಒಗದ್ಬಿಡಿ. ಗಂಜಿಗೆ ಹೋಗ್ಬೇಕು, ನನ್ಗೊಂದು ಕೊಡಿ, ನನ್ನ ಹೆಂಡತಿಗೊಂದು ಕೊಡಿ, ನನ್ನ ಮಗನಿಗೊಂದು ಕೊಡಿ, ಅಷ್ಟೇ ಮದುವೆ. ಅವರು 3 ತಿಂಗಳು ಬರ್ಲಿಲ್ಲ. ಅವರು ಇವನ್ ಪೆದ್ದ ಅಂತ ಗೊತ್ತಾಗ, ಇವನ್ ಯಾರು ಮಿಲಿಟರಿ ಒಂದು ಪೆದ್ದ ಬೇಡ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ರೂಪ ಬಂದ್ಲು. ನನಗೆ ಗೊತ್ತು ರೂಪ ಬಂದು, ಮಾವ ಅಂಕಲ್ ನೋಡಮ್ಮ ನಾ ಏನ್ ಹೇಳಿದೆ, ನನ್ಗೇನು ಬೇಡ ದೌರಿಗೆ ಏನಿಲ್ಲ, ಒಂದು ಕೆಲಸ ಮಾಡಿ ಮಾಸ್ಟರ್ ಹತ್ರ ಮದುವೆ ಮಾಡ, 50% ನಿಮ್ದು 50% ನಿಮ್ದು ರಿಸರ್ವ್ ಇಟ್ಕೊಂಡು. ಅದಕ್ಕೆ ಒಪ್ಕೊಂಡ್ರು. 50% ನಾನು ಕೊಟ್ಟೆ, 50% ಅವ್ರು ಕೊಟ್ಟರು. ನಾನೇ ಗೊತ್ತಂಗೆ ಅಲ್ಲಿ ಮದುವೆ ಮಾಡಿದ್ವಿ, ಯಾವುದೋ ಚೌಟ್ರಿಲಿ ಮದುವೆ ಮಾಡಿದ್ವಿ. ಮದುವೆ ಆಯ್ತು. ಐ ಥಿಂಕ್ 10,000 rupees ಮದುವೆ ಆಯ್ತು. ಖುಷಿಯಾಗಿ ಆಯ್ತು ಅಷ್ಟೇ. ಏನಾದ್ರು ತಪ್ಪಿದೇನಪ್ಪ ಅಲ್ಲಿ ರಿಸೆಪ್ಷನ್ ಮಾಡ್ಕೊಟ್ರು 3 ಲಕ್ಷ ಖರ್ಚು ಮಾಡಿ. ಅಲ್ಲಿ ಮದುವೆ ಮಾಡಿದ್ದು ರಿಸೆಪ್ಷನ್ ಮದುವೆ ಅಲ್ಲಿ ಮಾಸ್ಟರ್ ಹತ್ರ. ಅವಾಗ್ಲೇ ಹೇಳಿದ್ರು ಮಾಸ್ಟರ್, ನೀವು ಇಲ್ಲೇ ಇರೋ ಮದುವೆ ಫೋಟೋ ನಾಟ್ ವೈಟ್ ಸತ್ಸಂಗ್ ಅಂದ್ರು. ಅವಾಗ ಒಬ್ಬ ಅಭ್ಯಾಸಿ ಅವಳು ಎತ್ಕೊಂಡ್ ನಾಟ್ ವೈಟ್ ಸತ್ಸಂಗ್ ಅಂದ್ರು. ಚಾರಿಟಿ ಜೋರಾಗಿ ನಾನು ಕರ್ಕೊಂಡ್ಬರೋದು ನಡ್ಕೊಂಡ್ ಬರ್ಬೇಕಲ್ಲ, ಅವ್ರು ಎತ್ಕೊಂಡೇ ಬಂದ್ಬಿಟ್ಟ. ಸೊ ಚಾರಿತ್ರ ಮದುವೆ ಆಯ್ತು. ಅಷ್ಟೊತ್ತಲ್ಲ ಆಶ್ರಮದಲ್ಲಿ ಮೆಂಬರ್ ಆಗಿದ್ದೆ, ನಾನು ಅಭ್ಯಾಸ ಆಗಿದ್ದೆ. ಸೊ ಐ ಕುಡ್ ಏಬಲ್ ಟು ಮ್ಯಾನೇಜ್ ಥಿಂಗ್ಸ್. ಆಮೇಲೆ ನಮ್ಮ ಮದುವೆ ಆಯ್ತಲ್ಲ. ಸೊ ಇನ್ನೇ ಅಂತ ಇದು ಮಧ್ಯದಲ್ಲಿ
ಜೀವನದಲ್ಲಿ ಮ್ಯಾರಿಡ್ ಲೈಫು ಅಂತ ತೊಂದರೆ ಏನಾಗಲಿ, ನೀಟಾಗಿ ನಡ್ಕೊಂಡು ಹೋಯ್ತು. ಆ್ಯಂಡ್ ಎವ್ರಿಬಡಿ, ಆಲ್ ಚಿಲ್ಡ್ರನ್ ಸಪೋರ್ಟೆಡ್, ವೈಫ್ ಸಪೋರ್ಟೆಡ್, ಆ್ಯಂಡ್ ವಾಟ್ ಎವರ್ ಮನಿ ಅರ್ನ್ಡ್ ಐ ಕುಡ್ ಏಬಲ್ ಟು ಸ್ಪೆಂಡ್. ಐ ಹ್ಯಾಡ್ ಅ ಓನ್ ಹೌಸ್ ಆಲ್ಸೋ, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು. ಹಾಗೆ ಏನಾಗಿತ್ತು, ದೊಡ್ಡ 40/100 ಮನೆ ಆಯ್ತು ನಮ್ಮ ಮನೆ. ಅದರಲ್ಲಿ 3 ಜನಕ್ಕೆ ಭಾಗ ಆಗಬೇಕಾಗಿತ್ತು. ನನಗೆ, ನಮ್ಮ ಅಣ್ಣಂಗೆ, ನನ್ನ ತಮ್ಮಂಗೆ 3 ಜನ. ಹೆಣ್ಮಕ್ಳಿಗೆ ದುಡ್ಡು ಇಟ್ಕೊಂಡು ಅಡ್ಜಸ್ಟ್ ಮಾಡಿ. ಅವಾಗ ಏನಾದ್ರು ಹಿಂದ್ಗಡೆ ಮನೆ ಐತಲ್ಲ, ಅದು ನಮ್ಮ ಅಣ್ಣಂಗೆ ಕೊಟ್ಟರು. ನನ್ನ ತಮ್ಮ ಏನು ಮಾಡ್ದ ಅಂದರೆ, ಬಾಂಬೆಲಿದ್ದನು, ನನಗೆ ಈ ಮನೆ ಬೆಳಕೊಂಡು ದುಡ್ಡು ಕೊಟ್ಬಿಡು ಅಂತ. ಸೊ ನಾ ಏನು ಮಾಡಿದೆ, ಅಷ್ಟು ದೊಡ್ಡ ಮನೆ ಹೇಗೆ ಮಾಡಲಿ ನೋಡ್ರೆ, ಈ ನಾನು ಇವರಣ್ಣ ಗುರುಪ್ರಸಾದ್, ಅಲ್ಲೊಂದು ಜೈನ ಹೌಸಿಂಗ್ ಸೊಸೈಟಿ ಇತ್ತು ಒಂದು, ಅಲ್ಲಿ ನೀವು ಮೆಂಬರ್ ಆಗೋ ದುಡ್ಡು ಕೊಡಿಸ್ತೀನಿ. ಅಲ್ಲಿ ಮೆಂಬರ್ ಆಗಿ ಪಾಪ ಕೊಡಿಸ್ದವನು, ದುಡ್ಡು ಕೊಟ್ಟು, ಆಮೇಲೆ ನನ್ನ ತಮ್ಮಂಗೆ ದುಡ್ಡು ಕೊಟ್ಟು ಮನೇನ ಈ ಮೊದಲೇ ಕೊಟ್ಬಿಟ್ಟಿದ್ದ ಅವನು. ನಂಬಿಕೆ ಇಟ್ಕೊಂಡು ಕೊಟ್ಟ ನನ್ನ ತಮ್ಮ, ಕೊಡ್ತಾನೆ ಅಂತ. ಆಮೇಲೆ ಎಲ್ಲ ಲಾಸ್ಟ್ ಫೈಟ್ ನಾನು ನನ್ನ ತಮ್ಮಂಗೆ ದುಡ್ಡು ಕೊಟ್ಟೆ. ಆಮೇಲೆ ಎಂಟೈರ್ ಹೌಸ್ ಅಡ್ವಾನ್ಸ್ ಅಲ್ಲಿ ಒಂದು 20 ವರ್ಷ ಇದ್ರಲ್ಲಿ, 40 ವರ್ಷ ಎಜುಕೇಶನ್ ಅಲ್ಲೇ ನನ್ನ ಮಕ್ಕಳ ಮದುವೆ ಆಯ್ತು, ಎಲ್ಲಾನು ಆಯ್ತಲ್ಲ. ಅದೇ ನಮ್ಮ ಮದುವೆ ಆದಾಗದು ಅಲ್ಲೇ ಬಂದೆ ನಾನು. ಸುಮ್ಮನೆ ನೋಡಿದ್ದು ಫಸ್ಟ್ ಅಲ್ಲೇ. ಆಮೇಲೆ ಇವರು ಸುಧಾರಿಸಿ ಹೊರಟೋದ್ಮೇಲೆ ಯಾವತ್ತೋ ದಿನ ಬಂದೋಳ ಅವನು ಕತಾರ್ ಹೊರಟೋಟ ಮಗ ಏನು ಹೇಳ್ದ, ಮದುವೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಐ ವಾಂಟ್ ಟು ಗ್ರೋ ಅಂದ. ಯು ಕ್ಯಾನ್ ಗ್ರೋ, ವೈ ನಾಟ್? ದೆನ್ ಐ ವಾಂಟ್ ಟು ಗೋ ಟು. ಆಮೇಲೆ ಅಲ್ಲೊಂದು ಇಂಟರ್ವ್ಯೂ ಆಯ್ತು, ಕಥಾ ಅಮಿಡಿಯಸ್ ಅಂತ. ಅಲ್ಲಿ ನಾನು ಕರ್ನೋದ, ಚಿಕ್ಕ ಹುಡುಗನ, ನಮ್ಮ ಅಪ್ಪ ಇದ್ದಾರೆ ಅಂತ. ನಾನು ಅಲ್ಲೋಗಿ ಅವ್ರ ಹತ್ರ ಮಾತಾಡಿದೆ, ಯಾರೋ ಗೊತ್ತಿಲ್ಲ, ಮಾತಾಡ್ಬಿಟ್ಟು ಈ ಥರ ಮಗ ತಂದೆ ಕರ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ರು. ರಿಸಲ್ಟ್ ಬಂದಿರಲಿಲ್ಲ ಒಂದು ರಮೇಶ್ ಅಂತ ಬೀಗು. ಆಮೇಲೆ ಆಯಿತು, ನಿಮ್ಮ ತಂದೆ ನಾ ಎಲ್ಲ ಚೆನ್ನಾಗಿ ಮಾತಾಡಿದೆ ಅವ್ರಿಗೆ. ಆಯಿತು, ನಿಮ್ಮ ಹುಡುಗನ ಕೆಲಸ ಕೊಡ್ತೀನಿ, ಎಷ್ಟು ಗೊತ್ತು ಕಥಾ ಕಟ್ಟಿದ್ದು, ಹ್ಞೂ ಅಂತ ನೋಡ್ರಿ. ಆ ರಿಸಲ್ಟ್ ಬಂತು, ಮಿತಿ ನಡ್ಕೊಂಡೋಯ್ತು. ಬಟ್ ಅವಾಗ ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂದರೆ, ದೇ ವಾಸ್ ಸೋ ಮಚ್ ಒಬಿಡಿಯಂಟ್ ಟು ದ ಪೇರೆಂಟ್ಸ್, ಚಿಲ್ಡ್ರನ್. ಅವ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರು ನಾನು ಕೇಳೋಣ, ಅವನು ಈ ಸುಧಾ ಸೈಟ್ ತೊಗೋಬೇಕಾರೆ ನಾನು ಫೋನ್ ಮಾಡೋಳಿ, ತೊಗೊಳ್ಳೋಣ ನಾನು, ಅಣ್ಣ ಈ ಸೈಟ್ ತೊಗೋತಿದ್ದೀನಿ, ಬಂದು ನೋಡು ನೀನು ನೋಡ್ಬೇಕು. ಅಮೇರಿಕ ಇಲ್ಲಿಂದ ಹೋಗ್ತಾ ಇದ್ದು, ಇಲ್ಲಿಂದ ಅಲ್ಲಿ ಹೋಗಿ ನೋಡ್ತಾ ಇದ್ದೆ ನಾವು. ಅಂದರೆ ದೇ ವರ್ ರೂಲ್ಡ್ ಪ್ರಾಪರ್ಲಿ, ಪ್ರಾಬಬ್ಲಿ ದಟ್ ವೇ ಇಟ್ ವಾಸ್ ಗುಡ್. ಆ್ಯಂಡ್ of course all of them are obedient, there's no thing in it. ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟ್ರೆಸ್ ಆದ್ರೂ ಐ ಫೆಲ್ಟ್ they were all ನೈಸ್. 20 ವರ್ಷ ಸತ್ಸಂಗ, very nice innings, so no problem. ಅಲ್ಲಿಂದ ಆದ್ಮೇಲೆ ಇಲ್ಲಿಗೆ ಬಂದ್ರಿ. ಅಲ್ಲಿ ಮದುವೆ ಮಾಡಾದ್ಮೇಲೆ ಅಲ್ಲಿಂದ ದುಡ್ಡು ಬಂದಿದ್ದು ಅಲ್ಲೇ ಹೋದ್ವಿ, ಚೆನ್ನೈಗೆ ಹೋದ್ವಿ ರಮೇಶನ್ ಜೊತೆ. ಇದು ಡಿಸಿಷನ್, ಟೋಟಲ್ ಡಿಸಿಷನ್. ಸುಮಾರು ಎಲ್ಲ ಕುತ್ಕೊಂಡು ಡಿಸಿಷನ್ ಮಾಡಿದ್ದೆ. ಅಲ್ಲಿ ಹೋದ್ಮೇಲೆ ಅವನು ಇವ್ರಿಗೆ ಆರೋಗ್ಯ ಕಟ್ಟೆ. ಅಲ್ಲಿಂದ ಉತ್ರಳ್ಳಿ ನಲ್ಲೊಂದು ಮನೆ ಕೊಂಡ್ಕೊಂಡ್ವಿ, ಸೈಟ್ ತೊಗೊಂಡ್ವಿ. ಅದಕ್ಕೆ ಸುಮಂದೊಂದು ಇಬ್ರು ಒಂದೊಂದು ತೊಗೊಂಡ್ರು. ಸುಧಂದ್ ಮನೇಲಿ ನಾವಿದ್ವಿ, ಇವರಿದ್ವಿ ಸ್ವಲ್ಪ, ನಾವಿದ್ವಿ. ಆಮೇಲೆ ಅದು ಇಲ್ಲೇ ಟ್ರಾನ್ಸ್ಫರ್ ಆಯಿತು, ಈ ಸೋಲ್ಡ್ ಹೌಸ್ ಈ ಮನೆ ಕೊಂಡ್ಕೊಂಡು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ 18 ವರ್ಷ ಆಯ್ತು, 19ನೇ ವರ್ಷ. ಬಂದು 10 ತಿಂಗಳಿಗೆ ಅವ್ರಿಗೆ ಹಾರ್ಟ್ ಆಪರೇಷನ್ ಆಯಿತು. ಪ್ರಕಾಶ, ಆಮೇಲೆ ಆಶ್ರಮದವರು ರಾಮಲಿಂಗಂ ಬ್ಲಡ್ ಕೊಟ್ಟರು. ಎಲ್ಲ ನಾವು ಜ್ಞಾಪಿಸ್ಕೋಬೇಕಪ್ಪ. ಹೌದೌದು, ಜನಗಳ ಸಹಾಯ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. And married life, I think, is quite nice. With the ups and downs, had a nice time. ಇನ್ನು ನೀವೇನಾದ್ರು ಹೇಳ್ತೀರಾ ಮದುವೆ ಬಗ್ಗೆ, ಜೀವನದ ಬಗ್ಗೆ? ಹೇಳಿದ್ರಿ ನೀವು, ಸುಮಾರು ಹೇಳಿದ್ರಿ. ಇನ್ನೇನಿರ್ಬೋದು? ನೀವು ಸುಮಾರಿದೆ ಇವಾಗ 50 ವರ್ಷ 60 ವರ್ಷದಲ್ಲಿ ಸುಮಾರು 56 ವರ್ಷದಲ್ಲಿ ಸುಮಾರು, ಅದು ಒಂದಿನದಲ್ಲಿ ಹೇಳೋಕ್ಕಾಗಲ್ಲ. ಕರ್ತವ್ಯ ಧ್ಯಾನದಲ್ಲಿ ಬಂದ್ಮೇಲೆ ಎಲ್ಲ ಗುರುಗಳು ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡದು. ಅದೊಂದೇ ನಂಬಿಕೆ, ಶ್ರದ್ಧೆ, ಪರಿಶ್ರಮ ಪಟ್ಟಿದ್ದು ಅಷ್ಟೇ. ಪ್ರತಿಯೊಂದಕ್ಕೂ ಕೇಳೋದು, ಕ್ರಿಕೆಟ್ ಮ್ಯಾಚ್ ಗೆಲ್ಬೇಕು ಅಂದ್ರೆ ಧ್ಯಾನ ಮಾಡೋದು. ನಾನು ಅದಕ್ಕೆಲ್ಲ ಒಪ್ಪಲಿಲ್ಲ. ಯಾರು ಮಾಡ್ಬೇಕಾದ್ರೆ ಇವ್ರನ್ನ ಒಂದ್ಸತಿ ಏನಾಯ್ತು ಅಂದ್ರೆ ಹೇಳ್ತೀನಿ. ಒಂದ್ಸತಿ ಏನಾಯ್ತು, ಒಂದು ಚೆಸ್ ಮ್ಯಾಚ್ ಆಗ್ತದೆ ಇಲ್ಲಿದ್ದಾಗ. ಚಿಕ್ಕ ಹುಡುಗ 15 ವರ್ಷದ ನಾನು ಸೋಲ್ಸ್ಬಿಟ್ಟ. ಹೊಟ್ಟೆ ಹೊಡೆದೋಯ್ತು, ನನಗೆ ತೆಗಿಯೋಕ್ಕಾಗಿಲ್ಲ. ನಾನು ಹೇಳ್ಕೊಟ್ಟವ್ ಅವನೇ. ಬಂದು ಮಲ್ಕೊಂಡ್ಬಿಟ್ಟೆ, ರಾತ್ರಿ ಪೂರ್ತಿ ರಾತ್ರಿ ಹೇಳಲೇ ಇಲ್ಲ ಸರ್. ಫುಲ್ ಡೇ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ 7 ತನಕ ಅವಾಗ್ಲೂ ಹೇಳಿಲ್ಲ. ಆಮೇಲೆ ಇವ್ರು ಎಲ್ಲರಿಗೂ ಫೋನ್ ಮಾಡ್ಬಿಟ್ರು, ಅಪ್ಪಂಗೇನೋ ಊಟ ಇರೋರು ಅಂತ.
ಇನ್ಕ್ಲೂಡಿಂಗ್ ಸುಧಾ ಸುಮಾ ರಮೇಶ್ ಆಮೇಲೆ ರಮೇಶ್ ಓಡ್ ಬಂದರು. ಅಷ್ಟೇ ಅಕ್ಕನ ಮಗಳಿಗೆ ಹೇಳಿದೆ. ಆಮೇಲೆ ಕೊನೆಗೆ ಏನು ಮಾಡಲಿ ಅಂತ ಅಂದ್ಬಿಟ್ಟು ಕಂಡ್ಬಿಟ್ಟು ಆಮೇಲೆ ರೀತಿ ಏನಾಯ್ತು ಅಂತ ಹೇಳಿದ್ರು. ಅವಾಗ ಈ ಥರ ಆಯಿತು, ಸ್ವಲ್ಪ ಊಟ ಒಂದು ಮ್ಯಾಚು ಈ ಥರ ಅಪ್ಸೆಟ್ ಆಗಿತ್ತು ಬೈದು ನಮ್ಗೆ ತಿರ್ಗಾ. ಆಮೇಲೆ ಅನ್ನಿಸ್ತೆ ಒಂಥರ ಗೆದ್ದೆ ಅದೆಲ್ಲ ಆಗೋಯ್ತು, ಡೊನೇಷನ್ ಕೊಟ್ಟು ದುಡ್ಡು ಅಲ್ಲೇ ಕೊಟ್ಟು ಬಂದು ಎಲ್ಲ ಆಗೋಯ್ತು. ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಚೆಸ್ ಚೆಸ್ ತಲೆ ಕೆಡಿಸ್ಕೋಬಾರ್ದು, ಏನು ಮಾಡೋದು ಆ ಥರ. ತಲೆ ಕೆಡದೆ ಇರಲಿ. ಅವ್ರ ಥರ ಇದ್ಬಿಡಿ ನಮ್ಮ ಥರ ಯಾವಾಗ್ಲೂ. ಚೆಸ್ ಏನಂದ್ರೆ ಒಂಥರ ಇದು. ಹೌದು ಅಂದ್ರೆ ಅದ್ರ ನಿನ್ನೆ ಮೂತೆ ಹಿಂಗೆ ತಿರುಗಿಸಿದ್ರು ಅವ್ರು ಹೋಗ್ತಾರೆ. ಏನಿಲ್ಲ ನೀವು ಬಂದು ನೋಡಲ್ಲ ಮ್ಯಾಚ್ ಗೆದ್ದಿದ್ದೀನಿ ಆ ಮ್ಯಾಚ್ ನನ್ನ. ಅದೇ ಎಷ್ಟು ಸೆಲ್ಫಿಶ್ ಅಮ್ಮ ನೀವು ನೋಡ್ತಾ ಇರಿ, ನೀವೇ ನೋಡ್ತಾ ಇದ್ದೀರಪ್ಪ. ಏನು ಹೇಳಿದ್ರು ಇಲ್ಲಿ ಗುರುಗೆ ಹೆಂಡತಿಗೆ ಹುಷಾರಿಲ್ಲ ಅಲ್ಲ ಅಂತ ಉಮೇಶಿಂಗೆ ಹೇಳಿ ಮನೆ ಹತ್ರ ನೋಡ್ಕೊಂಡು ಬರ್ತಾರೆ. ರಿಪೇರಿ ಎಲ್ಲ ಮಾಡಿಸ್ತಾ ಇದ್ದೀವಿ. ಇವರು ಚೆಸ್ಸು ಪಕ್ಕದ ಮನೆಯವ್ರು ಹೇಳಿ ಹೋಗ್ತಾ ಇದ್ದೀವಿ. ಇದೇನು ಮಾಡೋದು ವಿಧಿನೇ ಇಲ್ಲ, ಎಲ್ಲ ಧೈರ್ಯ ತುಂಬ ಏನು ನಡೀತೆ. ಅದೇ ನೈಸ್ ನೈಸ್, ವೆರಿ ವೆರಿ ನೈಸ್ ಜರ್ನಿ ಸೋ ಫಾರ್ ಯು ಹ್ಯಾಂಡ್. ಅವರಿಂದಲೇ ಎಲ್ಲ ಗುರುಗಳಿಂದ ನಮ್ಮದೇನಿಲ್ಲ. ಹೌದೌದು, ಅದು ಅವ್ರು ಸಿಕ್ಕಿರೋದು ನಿಧಿ ನಿಧಿ ಅಂತ ಸಂಪತ್ತು ಎಲ್ಲೂ ಸಿಕ್ಕಲ್ಲ. ನಮ್ಮ ವಿಧಿ, ಅವ್ರು ಕೊಟ್ಟಿರೋ ನಿಧಿ. ನಿಧಿ, ಹಾ. ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು, ಓಕೆ. ನಮಸ್ಕಾರ.